ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪವಾಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನೀವೀಗ ನೋಡ್ತಿದ್ರೆ ನನ್ನ ಡೈಲಿ ಲಾಗ್ ಆಗಿರ್ತಕ್ಕಂಥ ಒಂದು ನನ್ನ ಡೈಲಿ ಲೈಫ್ ಸ್ಟೈಲ್ನ. ಸೊ ಅದರ ಅಂಗವಾಗಿ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಒಂದು ಗೃಹ ಪ್ರವೇಶದ ವಿಡಿಯೋನ. ಇದಕ್ಕಿಂತ ಮುಂಚೆ ನೀವೆಲ್ಲ ಹೊಸೂರ ಹತ್ರ ಇರೋ ಗೃಹ ಪ್ರವೇಶ ವಿಡಿಯೋನೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಕಮೆಂಟ್ ಮುಖಾಂತರ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಹೋಗೋಣ, ನೋಡೋಣ ಬನ್ನಿ. नमद्धरस्य रत्तगं होतादिगं सत्तेजगं रोरस्योः अग्निं पुरातनयत्नो रचित्ताधिरण्यरूपमोसे कृणुध्वं वेदोक्तमन्त्रपुष्पाञ्जलिं समर्पयामि. शिवसाम्बजै नमः पार्वतीपतये शिव हर हर पार्वतीपतये हर महादेव शम्भो नमः पार्वतीपतये शिव हर हर महादेव श्रीमद्गंगा माता के जय. ನಾನು ಎಂದಿನಂತೆ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿಕೊಂಡು ಮೊಬೈಲಲ್ಲಿ ತೊಗೊಂಡು ಬಂದು ಮೊಬೈಲ್ ಶಾಪ್ ಹತ್ರ ಬಂದುಬಿಟ್ಟು ನಾನು ಅಪ್ಲೋಡ್ ಮಾಡೋಣ ಅಂತ ಕೂತಿದ್ದೆ. ಸೊ ಅದೇ ವಿಧವಾಗಿ ನಮ್ಮ ಗುರುಗಳು ಅದೇ ಟೈಮ್ಗೆ ಕಾಲ್ ಮಾಡಿದ್ರು, ಈ ಥರ ಗೃಹ ಪ್ರವೇಶ ಇದೆ, ಇಮಿಡಿಯೇಟಾಗಿ ರೆಡಿಯಾಗಿ ಬಂದುಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲಿ ಅಂತ ಕೇಳಿದಾಗ ಗೌಡ್ತಿಮ್ಮನಹಳ್ಳಿ ಅಂತ ಹೇಳಿದ್ರು, ಸೊ ON ಹೊಸಕೋಟೆ ಹತ್ರ. ಹಾಗಾಗಿ ಇಮಿಡಿಯೇಟಾಗಿ 5 ಗಂಟೆ ಟೈಮಲ್ಲಿ ನಾನು ರೆಡಿ ಆಗಿಬಿಟ್ಟು ಹೊರಡ್ಬಿಟ್ಟು ಹೋಗಿದ್ದಾಯಿತು. ಸೊ ನೀವೀಗ ನೋಡ್ತಾ ಇರೋದು ಗೌಡ್ತಿಮ್ಮನಹಳ್ಳಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಒಬ್ಬರ ಗೃಹ ಪ್ರವೇಶ. ಸೊ ಇದೇ ನೀವು ನೋಡ್ತಾ ಇದ್ದೀರ, ಇದು ವಿಡಿಯೋದಲ್ಲಿ ನಮ್ಮ ಗುರುಗಳೇ ಆಗಿರ್ತಕ್ಕಂಥ ಯೋಗೇಶ್ವರ ಸ್ವಾಮಿ ಗುರುಗಳು ಇದು ಪೂಜೆ ನಿರ್ವಹಿಸ್ತಾ ಇರೋದು ನೀವು ನೋಡ್ಬೋದು ಮುಂದೆ ಎಲ್ಲ. ಹರಿಪಾದ ನಖದಿಂದ ಹರಿದು ಬಂದಾಳ ಗಂಗಾ, ಹರಿಪಾದ ನಖದಿಂದ ಹರಿದು ಬಂದಾಳ ಗಂಗಾ, ಪರಮ ಭಕ್ತರ ಸಂಗ ವರವನ್ನೇ ಕೋಡೆ ತುಂಗ, ಭಾಗ್ಯವ ಕೋಡೆ ಗರತಿ ಭಾಗೀರಥಿ, ಭಾಗ್ಯವ ಕೋಡೆ ಗರತಿ. ಕಮಲೇಶ ವಿಠಲನ್ನ ಮಮತೆಯ ಮಗಳೆಂದು, ಕಮಲೇಶ ವಿಠಲನ್ನ ಮಮತೆಯ ಮಗಳೆಂದು ಉತ್ತಮ ಗಾರತಿ ಎತ್ತಿ ನಮಿಪೆ ಬಂದೆವು ತಾಯಿ, ಭಾಗ್ಯವ ಕೋಡೆ ಗರತಿ ಭಾಗೀರಥಿ, ಭಾಗ್ಯವ ಕೋಡೆ ಗರತಿ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತೆ, ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತೆ, ವಿಶ್ವಾರಾಧ್ಯರಿಗೆ ಮಹಾವರವನ್ನೇ ಕೊಡತಿ, ಭಾಗ್ಯವ ಕೋಡೆ ಗರತಿ ಭಾಗೀರಥಿ, ಭಾಗ್ಯವ ಕೋಡೆ ಗರತಿ. ಜಯ ಮಂಗಲಂ ಜೈ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಮಾಡ್ಕೊಡಿ ಬಂಗಾರ. ಅವತ್ತು ಗುರುಗಳು ಕರ್ಜಿಸ್ಗೆ ಹೋಗ್ಬಿಟ್ಟು 6 ಗಂಟೆಗೆಲ್ಲ ರೀಚ್ ಆದಮೇಲೆ ಗುರುಗಳ ಹತ್ರ ಕೇಳ್ಬಿಟ್ಟು ಏನೇನು ಮಾಡ್ಬೇಕಂತ ಅಂದ್ಬಿಟ್ಟು ಅವರ ಮಾರ್ಗದರ್ಶನದಲ್ಲೆಲ್ಲ ಪೂಜೆ ನಿಂತ್ಕೊಂಡೆ. ಸೊ ನೀವೀಗ ನೋಡ್ತಿದ್ರೆ ಗೋಪೂಜೆ, ಇದನ್ನ ಮನೆಯ ಯಜಮಾನ ಮತ್ತು ಯಜಮಾನತೆ ಮತ್ತು ಅವರ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಬೆಳಗಿನ ಜಾವನೇ ಎದ್ಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳಕ್ಕೆಲ್ಲ ರೆಡಿಯಾಗಿದ್ದರು. ಅದರ ಅಂಗವಾಗಿ ಇವಾಗ ನೋಡ್ತಿದ್ದೀರಾ ನೀವು ಗೋಪೂಜೆ, ಗೋಮಾತಾ ಪೂಜೆ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ನೀವೆಲ್ಲ ನೋಡಿದ್ದು ಗಂಗಾದೇವಿ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಗಂಗಾದೇವಿನ ಆವಾಹನೆ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಮುಂದೆ ನೀವೆಲ್ಲ ನೋಡ್ತಾ ಇರ್ಬೋದು, ವಿಡಿಯೋನ ನೋಡ್ತೀರಾ ಕೂಡ. ಸೊ ಹಾಗಾಗಿ ಇವಾಗ ಮಾಡ್ತಿರೋದು ಗೋಮಾತೆ ಪೂಜೆ. ಯಾವುದೇ ಒಂದು ಗೋಮಾತೆ ಪೂಜೆ ಮಾಡಬೇಕಂದ್ರೆ ಮೊದಲು ಹಿಂಬದಿಯಲ್ಲಿ ಪೂಜೆ ಮಾಡಬೇಕು, ಬಾಲಕ್ಕೆ ಮತ್ತು ಮುಂಭಾಗ ಮತ್ತು ಪಾದಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಅದನ್ನು ಗೋಮಾತೆಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಮನೆ ಒಳಗಡೆ ಬಲಗಳು ಇಡ್ಸೋ ಅಂಥ ಪ್ರಯತ್ನ ಮಾಡಬೇಕು. ಇದು ನಮ್ಮ ಗೃಹ ಪ್ರವೇಶದ ಅತ್ಯಂತ ಮುಖ್ಯವಾದ ಘಟಕ ಅಂತ ಹೇಳ್ಬೋದು. ಹಾಗೆ ಗೃಹ ಪ್ರವೇಶದ ಅಂಗವಾಗಿ ಆ ರಾತ್ರಿ ಪುಣ್ಯೋಜನೆ ಮಾಡಲು ಮತ್ತು ನವಗ್ರಹ ಶಾಂತಿ ಮಾಡಲು ಮತ್ತು ಹೋಮ ಹವನ ಮಾಡಲು ಮತ್ತು ಹಾಗೆ ಒಂದು ನಮ್ಮ ಪಂಚಾಚಾರ್ಯ ಜಗದ್ಗುರುಗಳನ್ನು ಅವ್ರನ್ನ ಸ್ಮರಿಸ್ಕೊಂತ ಅವರ ಒಂದು ಪೂಜೆ ಮಾಡಲು ಎಲ್ಲ ಕಳಶಾರಾಧನೆಗಳನ್ನು ಜೋಡಿಸಿಟ್ಟು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ರಾತ್ರಿ ಎಲ್ಲ ರೆಡಿ ಮಾಡಿಟ್ಟು ನಾವು ಒಂದು ನಿದ್ರೆಗೆ ಜಾರಿದೆವು. ದ ನೆಕ್ಸ್ಟ್ ಡೇ ಅಂದರೆ ಗೃಹ ಪ್ರವೇಶದ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಕುಟುಂಬಸ್ಥರು ನಾವು ಗುರುಗಳೆಲ್ಲ ಎದ್ಬಿಟ್ಟು ಪೂಜೆನ ಅಂದರೆ ಗೃಹ ಪ್ರವೇಶದ ವಿಧಿವಿಧಾನ ಪೂಜಾ ಕಾರ್ಯಕ್ರಮವನ್ನು ಮೊದಲು ಮಾಡಿದ್ವು. ಅದರ ಅಂಗವಾಗಿ ಒಂದು ಗಂಗೆ ಪೂಜೆ ಮತ್ತು ಗೋಮಾತೆ ಪೂಜೆ ಎಲ್ಲ ನೆರವೇರಿಸಲಾಗ್ತಾ ಇದೆ, ಎಲ್ಲ ಇವರ ಕುಟುಂಬಸ್ಥರೆಲ್ಲ ಸೇರಿಕೊಂಡು. ಸೊ ನೀವೀಗ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಗಂಗೆ ಮಾತೆನ ಮತ್ತು ಗೋಮಾತೆನೆಲ್ಲ ಪೂಜೆ ಮಾಡಿದ್ರು ಅಂತ. ಈಗ ಗೋಮಾತೆನ ಪೂಜೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಬೋದು, ಕೊನೆವರೆಗೂ ನೋಡಿ. ಇದರ ಗೃಹಪ್ರವೇಶದ ಬಹುಮುಖ್ಯ ಘಟ್ಟಗಳೆಂದರೆ ಗಂಗೆ ಪೂಜೆ, ಗಂಗೆ ತರೋದು ಮತ್ತು ಗೋಮಾತಾ ಪೂಜೆ, ಗೋನ ಪೂಜೆ ಮಾಡಿಬಿಟ್ಟು ಮನೆಗೆ
ಕಾಲಿಡಿಸೋ ಅಂಥದ್ದು. ಮತ್ತು ಹಾಗೆ ಒಂದು ಗಣಪತಿ ಪೂಜೆ ಆದಮೇಲೆ ಹೋಮ ಹವನ ಗಣಪತಿ ಪೂಜೆ ಮಾಡಿಕೊಂಡು ಒಂದು ಪುಣ್ಯ ಪೂಜೆ ಮಾಡಿಕೊಂಡು ಹಾಗೆ ಒಂದು ನವಗ್ರಹ ಶಾಂತಿ ಪೂಜೆ ಮಾಡಿಕೊಂಡು ಯಾರಾದರೂ ಮಾಡಿಸೋರಾದರೆ ಸತ್ಯನಾರಾಯಣ ಪೂಜೆನೂ ಮಾಡಿಸ್ತಾರೆ. ಹಾಗಾಗಿ ಈಗ ನೀವು ಬಹುಮುಖ್ಯ ಅಂಗ ಅಂತಂದರೆ ಮೈನು ಒಂದು ಹೋಮ ಹವನ ಮಾಡಿಸ್ಬೋದು, ನವಗ್ರಹ ಶಾಂತಿ ಮಾಡಿಸ್ಬೋದು. ಹಾಗೆ ಇನ್ನೊಂದು ಬಂದು ನಮ್ಮ ಪಂಚಾಚಾರ್ಯ ಲಿಂಗಾಯತರ ಸಮುದಾಯದಲ್ಲಾದರೆ ಪಂಚಾಚಾರ್ಯ ಜಗದ್ಗುರು ಪೀಠಗಳು 5 ಪೀಠಗಳಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಅವನ್ನು ಒಂದು ಕಳಶಾರಾಧನೆ ಮಾಡಿಬಿಟ್ಟು ಒಂದು ಗುರುಗಳಿಗೆ ದಾನ ಕೊಡೋ ಪದ್ಧತಿ ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಮನೆ ಗೃಹ ಪ್ರವೇಶದ ಅಂಗವಾಗಿ ಪೂಜೆ ನಡೀತಾ ಇದೆ. ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಶ್ರೀ ಸದ್ಗುರು ನಿಲಯ ನೂತನ ಗೃಹ ಉದ್ಘಾಟನ ಲೋಕಾರ್ಪಣ ಮುಹೂರ್ತಸ್ಸು ಮುಹೂರ್ತೋಸ್ತು ಇತ್ಯನ್ನ ಗೃಹಂತ ಸುಮುಹೂರ್ತಮಸ್ತು. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಸ್ಸ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾ ಧ್ರುವಂ. ಈ ಕಡೆ ನೋಡ್ಕೊಂಡು ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೇ ಪದೇ ದೇಹಂ ಸ್ಮರಾಮಿ. ಓಂ ದೇವೀಂ ವಾತಮನಯಂ ತದೇವ. ಹಾಗೆ ಗೃಹ ಪ್ರವೇಶದ ಕೊನೆಯ ಘಟ್ಟ ಅಂತಂದರೆ ಒಂದು ಅನ್ನ ಬಲಿ ಹಾಕೋವಂಥದ್ದು. ಒಂದು ರಂಗೋಲಿ ಮೇಲೆ ಮಾಡಿರ್ತಕ್ಕಂಥ ಒಂದು ಪ್ರಸಾದದ ಅನ್ನವನ್ನು ಇಟ್ಟು ಅದಕ್ಕೆಲ್ಲ ಪೂಜೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ನಿಂಬೆಹಣ್ಣು ಎಲ್ಲ ಹಾಕ್ಬಿಟ್ಟು ಒಂದು ದಿಷ್ಟಿ ತೆಗೆಯೋದು ಅಂತಾರೆ. ಸೊ ಅನ್ನ ಬಲಿಯನ್ನು ಹಾಕ್ಬಿಟ್ಟು ಮನೆಯ ಅಷ್ಟದಿಕ್ಕುಗಳಲ್ಲೆಲ್ಲ ಇಟ್ಬಿಟ್ಟು ಬಲಿ ಹಾಕ್ತಾರೆ. ಸೊ ಜಾಗ ಇದ್ದರೆ ಮಾತ್ರ ಹಾಕ್ತಾರೆ, ಜಾಗ ಇಲ್ಲದ ಕಾರಣ ಮನೆ ಮುಂದೆನೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡ ಕುಂಬಳಕಾಯಿ ತೊಗೊಂಡು ದಿಷ್ಟಿ ಕುಂಬಳಕಾಯಿ ಅಂತ ಮಾಡಿ ಮತ್ತು ಮನೆ ಮೇಲೆ ಕಟ್ಟಿ ಮತ್ತು ಒಂದು 3 ರೌಂಡು ಒಂದು ದಾರಗಳನ್ನು ಕಟ್ಬಿಟ್ಟು ಮನೆಗೆ ಮತ್ತು ಕೆಳಗಡೆ ಬಂದು ಒಂದು ಇನ್ನೊಂದು ಕುಂಬಳಕಾಯಿ ತೊಗೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಒಂದು ಒಳಗಡೆ ಹಾಕ್ಬಿಟ್ಟು ಒಂದು 9 ಕಾಯನ್ನು ಹಾಕ್ಬಿಟ್ಟು ಅದಕ್ಕೆ ಮಂಗಳಾರತಿ ಥರ ಹಾಕ್ಬಿಟ್ಟು ಒಂದು ದಿಷ್ಟಿ ತೆಗೆಯೋದಕ್ಕೆಲ್ಲ ನೀಳಿಸ್ಬಿಟ್ಟು ಕುಂಬಳಕಾಯಿನೆಲ್ಲ ನೀಳಿಸಿ ಒಂದು ಕುಂಬಳಕಾಯಿ ಹೊಡೆಯೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸೊ ನೀವು ನೋಡಿರಿ ಕೊನೆವರೆಗೂ ತುಂಬ ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಆ ಥರ ಮಾಡೋ ಅಂಥದ್ದು ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಈ ವಿಡಿಯೋದ ಕೊನೆಯ ಘಟ್ಟ ಅಂತಂದು ಹೇಳ್ತೀವಿ. ಇದು ಆಗಿರುತ್ತೆ ಈ ಒಂದು ಗೃಹ ಪ್ರವೇಶದ ಬಹುಮುಖ್ಯ ಅಂಗವಾದಂಥ ಒಂದು ಘಟ್ಟ. ಸೊ ತುಂಬ ಪ್ರೊಸೀಜರು ವಿಧಿವಿಧಾನ ಇರುತ್ತೆ ಒಂದು ಗೃಹ ಪ್ರವೇಶ ಮಾಡ್ಬೇಕಂದ್ರೆ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ವಿಧಿವಿಧಾನ ನೀವು ನೋಡ್ಕೋಬೋದು. ಸೊ ನಮ್ಮ ಒಂದು ಶೈವಾಗಮನ ಪದ್ಧತಿಯಲ್ಲಿ ಮಾಡ್ಬೋದು, ಇನ್ನೊಂದು ಬ್ರಾಹ್ಮಣಾಗಮನದ ಪದ್ಧತಿಯಲ್ಲೂ ಕೂಡ ಮಾಡ್ತಾರೆ. ಸೊ ನಾವು ಬಂದುಬಿಟ್ಟು ಜಂಗಮರ ಶೈವಾಗಮನ ಪದ್ಧತಿಯಲ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಸೊ ಇದಾಗಿತ್ತು ಈ ಗೃಹ ಪ್ರವೇಶದ ಪೂಜಾ ವಿಧಿವಿಧಾನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಗುಡ್ ಬಾಯ್.